ತಮಿಳುನಾಡಿನ ಕರೂರಲ್ಲಿ ದಳಪತಿ ವಿಜಯ್ ಅವರ ಚುನಾವಣೆ ರ್ಯಾಲಿ ವೇಳೆ ನಡೆದಂತಹ ಒಂದು ದುರ್ಘಟನೆ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ತನಿಖೆ ಕೂಡ ನಡೀತಾ ಇದೆ. ಸೊ ಹಾಗಾದ್ರೆ ಈ ಸ್ಥಳ ಈಗ ಮೂರನೇ ದಿನ ಶನಿವಾರ ಸಂಜೆ ಆಗಿರ್ತಕ್ಕಂಥದ್ದು. ಬಟ್ ಇವತ್ತಿಗೂ ಕೂಡ ಅಲ್ಲಿ ಜನರು ಒಂದು ಕುತೂಹಲದಲ್ಲಿ ಬಂದು ನೋಡ್ತಾ ಇರ್ತಕ್ಕಂಥದ್ದು. ಇದು ಅಂದರೆ ಸೋಮವಾರ ಸಂಜೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈಗ ಹೇಗಿದೆ ಸ್ಥಳ ಅನ್ನೋಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಅಂದರೆ ಆವತ್ತು ಏನು ಸನ್ನಿವೇಶ ಇತ್ತೋ ಎಲ್ಲವೂ ಕೂಡ ಹಾಗೆ ಇರತಕ್ಕಂಥದ್ದು. ಇಲ್ಲಿ ಒಂದಿಷ್ಟು ಜನರು ಅಲ್ಲಲ್ಲಿ ಬಂದು ನೋಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಕುತೂಹಲದಿಂದ ಅನ್ನುವಂಥದ್ದು ಒಂದು ಕಡೆ. ಆದರೆ ಚಪ್ಪಲಿಗಳ ರಾಶಿ ಮೊದಲ ದಿನ ಹೇಗಿತ್ತೋ ಇನ್ನೂ ಕೂಡ ಹಾಗೇ ಇದೆ. ಇಲ್ಲಿ ತೆರವುಗೊಳಿಸುವಂತಹ ಕೆಲಸ ಆಗಿಲ್ಲ. ಸೊ ಅಂದರೆ ಬ್ಯಾನರ್ಗಳಾಗಿರ್ಬೋದು, ಅಲ್ಲೇ ಬಾವುಟಗಳನ್ನು ತಂದಿರುವಂಥದ್ದಾಗಿರ್ಬೋದು, ಸೊ ಫ್ಲಕ್ಸ್ಗಳಾಗಿರ್ಬೋದು, ಚಪ್ಪಲಿಗಳಾಗಿರ್ಬೋದು, ಎಲ್ಲವೂ ಕೂಡ ಇಡೀ ರಸ್ತೆಯುದ್ದಕ್ಕೂ ರಾಶಿ 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 ಚಪ್ಪಲಿಗಳು ಹಾಗೇ ಬಿದ್ದಿರುವಂಥದ್ದು. ಕರೂರಿನ ವೇಲುಸ್ವಾಮಿಪುರಂನಲ್ಲಿ ಇದು ಒಂದು ದುರ್ಘಟನೆ ನಡೆದಿರ್ತಕ್ಕಂತಹ ಸ್ಥಳ. ಇದು ಕಂಪ್ಲೀಟಾಗಿ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಇನ್ನೂ ಕೂಡ ಎಲ್ಲ ವಸ್ತುಗಳನ್ನು ಏನು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವೋ, ಬ್ಯಾರಿಕೇಡ್ಗಳಾಗಿರ್ಬೋದು, ಅಲ್ಲಿರುವಂತಹ ಒಂದು ಪುಟ್ಟ ಗುಡಿಸ್ಲಾಗಿರ್ಬೋದು, ಅಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಗೇ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಇಡೀ ಒಂದು ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಹಾಗೆ ಇರುವಂಥದ್ದು. ಸೊ ಇನ್ನು ಇದು ರಸ್ತೆ ಈ ಭಾಗದಲ್ಲಾದರೆ ಇನ್ನು ಒಟ್ಟಾರೆಯಾಗಿ ಇಡೀ ಒಂದು ರಸ್ತೆಯ ಆ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಇರತಕ್ಕಂಥದ್ದು. ಸೊ ಇನ್ನೊಂದು ರಸ್ತೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಎರಡೂ ಬದಿಗಳಲ್ಲೂ ಕೂಡ ಇದೇ ರೀತಿಯ ಸನ್ನಿವೇಶ ಇರುವಂಥದ್ದು. ಇದೇ ರೀತಿಯ ಚಪ್ಪಲಿಗಳು, ವಸ್ತುಗಳು, ಹಾಗೆ ಬಾವುಟಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂಥದ್ದು. ಇದು ಮೂರನೇ ದಿನ. ಸೊ ಹೀಗಾಗಿ ಇಲ್ಲಿ 3 ದಿನ ಆದರೂ ಕೂಡ ಯಾವುದನ್ನು ತೆರವುಗೊಳಿಸದೇ ಇರುವಂತಹ ಸನ್ನಿವೇಶ ಇದೆ. ಸಂಪೂರ್ಣವಾಗಿ ಜನರು ಇನ್ನೂ ಕೂಡ ಕುತೂಹಲದಲ್ಲಿ ನೋಡ್ತಾ ಇರುವಂಥದ್ದನ್ನು ಒಂದು ಕೊನೆಯದಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಇಲ್ಲಿ ಬರ್ತಾರೆ, ಸ್ಥಳದಲ್ಲಿ ಏನಾಗಿರ್ಬೋದು ಏನನ್ನುವಂಥ ಕುತೂಹಲ ಇದೆ. 41 ಜನರು ಸಾವಿಗೀಡಾಗಿರ್ತಕ್ಕಂಥದ್ರ ಬೆನ್ನೆ ಇಲ್ಲಿ ಸಂಪೂರ್ಣವಾಗಿ ಜನರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಏನಂತಂದರೆ ಇದು ಸದ್ಯಕ್ಕೆ ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ಚುನಾವಣೆ ರ್ಯಾಲಿ ವೇಳೆ ನಡೆದಂತಹ ಒಂದು ದುರ್ಘಟನೆಯ ಸ್ಥಳ. ಸೊ ಒಂದು ದುರಂತಕ್ಕೆ ಕಾರಣ ಆಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಕರೂರು.